ಶ್ರೀ ಗುರುಚರಿತ್ರೆ ಅಧ್ಯಾಯ 21. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ನಾಮಾಧಾರಕನು ಸ್ವಾಮಿ, ಶ್ರೀ ಗುರುಗಳು ಆ ಬಾಲಕನನ್ನು ಪುನಃಜೀವಿಸುವಂತೆ ಮಾಡಿದರಾ ಎಂದು ಆತುರದಿಂದ ಕೇಳಿದನು. ಸಿದ್ಧಸ್ವಾಮಿ ಈ ರೀತಿ ಹೇಳಿದರು: ವತ್ಸ, ಆಶ್ರಿತ ಕಲ್ಪವೃಕ್ಷವೇ ಶ್ರೀ ಗುರುಗಳು. ಆದರೆ ಜೀವಿಗಳ ಕರ್ಮಗಳು ಕೆಲವು ಮಧ್ಯೆ ಮಧ್ಯೆ ಭಕ್ತರಿಗೆ ಸಾಧಕರಿಗೆ ಅಡ್ಡ ಬಂದು ದುಃಖವನ್ನುಂಟು ಮಾಡಿ ದೇವರಲ್ಲಿನ ನಂಬಿಕೆಯನ್ನು ಕಲಿಪ್ರಭಾವವು ದೂರ ಮಾಡುತ್ತಿರುತ್ತದೆ. ಆಕೆ ಬಹಳವಾಗಿ ದುಃಖಿಸುತ್ತಾ, ಸದ್ಗುರು, ನಿನ್ನ ಮಾತನ್ನು ನಂಬಬಾರದು. ನನ್ನನ್ನು ಪುತ್ರವತಿಯನ್ನಾಗಿ ಹರಸಿದೆ. ನನ್ನ ಮಕ್ಕಳನ್ನು ದೀರ್ಘಾಯುಷ್ವಂತರಾಗುವಂತೆ ಪಿಶಾಚ ಬಾಧೆಯಿಂದ ತೊಲಗಿಸಿದಾಗಲೇ ಹೇಳಿದೆ. ನನ್ನ ಮಕ್ಕಳು ದೀರ್ಘಾಯುಷ್ಮಂತರಾಗುತ್ತಾರೆಂದು ಪಿಶಾಚ ಬಾಧೆಯನ್ನು ತೊಲಗಿಸಿದಾಗಲೇ ಹೇಳಿದೆ. ನಿನ್ನನ್ನೇ ನಂಬಿಕೊಂಡೆ. ಈ ಪುತ್ರ ಶೋಕವು ಯಾತಕ್ಕಾಗಿ ಬಂತು? ಈ ನೋವನ್ನು ಸಹಿಸಲಾರದೆ ನಿನ್ನ ಪಾದದ ಬಳಿಗೆ ಬಂದಿರುವೆ. ನನ್ನನ್ನು ಕೂಡ ಕೊಂದು ಈ ನೋವಿನಿಂದ ಬಿಡಿಸಿಬಿಡು ಎಂದು ಅತ್ತು ಸುಸ್ತಾಗಿ ಅಲ್ಲೇ ಆತನ ಪಾದುಕೆಗಳಿಗೆ ತಲೆಯನ್ನು ಒಡೆದುಕೊಂಡು ಬಿದ್ದು ಬಿಟ್ಟಳು. ಮಗನು ಸಾಯುವ ಮೊದಲು 3 ದಿನ, ನಂತರ ಸತ್ತ ಮೇಲೆ 2 ದಿನಗಳು ನಿದ್ರಾಹಾರಗಳಿಲ್ಲದೆ ಅಳುತ್ತಿದ್ದುದರಿಂದ ಆಕೆಗೆ ನಿದ್ರೆ ಬಂದಿತು. ಆಗ ಆಕೆಗೆ ಸ್ವಪ್ನದಲ್ಲಿ ಶ್ರೀ ಗುರುಗಳು ದರ್ಶನವನ್ನಿತ್ತರು. ಆತನು ಜಡೆಗಳು, ವಿಭೂತಿಯನ್ನು ಧರಿಸಿದ್ದರಿಂದ ಇನ್ನು ಹುಲಿ ಚರ್ಮ, ರುದ್ರಾಕ್ಷಿ ಸರಗಳನ್ನು ಧರಿಸಿ ಅಪರ ಶಂಕರನನ್ನು ಹೋಲುತ್ತಿದ್ದರು. ಆಕೆಯೊಡನೆ, ಅಮ್ಮ, ಅಳಬೇಡ. ಇದೋ ಈಗಲೇ ನಿನ್ನ ಮಗನನ್ನು ಬದುಕಿಸುತ್ತಿದ್ದೇನೆ. ನನ್ನ ಔಷಧಿಯಿಂದ ಅವನು ಪೂರ್ತಿ 100 ವರ್ಷ ಜೀವಿಸುವನೆಂದು ಹೇಳುತ್ತಾ ಆ ಬಾಲಕನ ಮೂಗಿನಲ್ಲಿ ಪ್ರಾಣ ಗಾಳಿಯನ್ನು ಊದಿ ಪ್ರಾಣವಾಯುವನ್ನು ಪ್ರವೇಶ ಮಾಡಿಸಿದರು. ಇನ್ನು ನನ್ನ ಮೇಲೆ ನಿನಗೇನು ಕೋಪವಿಲ್ಲವಲ್ಲವೇ ಎಂದು ಕಿರುನಗೆಯನ್ನು ನಗುತ್ತಿರಲು ಆಕೆಗೆ ಎಚ್ಚರಿಕೆಯಾಯಿತು. ಆಶ್ಚರ್ಯದಿಂದ ಆಕೆ ಬಾಲಕನ ಶರೀರವನ್ನು ಸೋಕಿದಳು. ಅದು ಬೆಚ್ಚಗಿತ್ತು. ಆತನಿಗೆ ಸ್ಪೃಹೆಯುಂಟಾಯಿತು. ಅರ್ಧರಾತ್ರಿಯಲ್ಲಿ ಬಾಲಕನೆದ್ದು, ಅಮ್ಮ, ಹಸಿವೆಯಾಗುತ್ತಿದೆ ಎಂದನು. ಆಕೆಯ ಸ್ತನಗಳಲ್ಲಿ ಕ್ಷೀರೋದ್ಭವವಾಯಿತು. ಆ ಬಾಲಕನಿಗೆ ಆಕೆಯು ಸ್ತನ್ಯಪಾನ ಮಾಡಿಸಿ ಗಂಡನನ್ನು ಎಬ್ಬಿಸಿ ವಿಷಯವನ್ನೆಲ್ಲ ತಿಳಿಸಿದಳು. ಅವರಿಬ್ಬರು ಬೆಳಗಾದ ಮೇಲೆ ಸ್ನಾನಗಳನ್ನು ಮಾಡಿ ನದಿ ನೀರಿನಿಂದ ಆ ಪಾದುಕೆಗಳಿಗೆ ಅಭಿಷೇಕ ಮಾಡಿ ಆರಾಧಿಸಿದರು. ಭಕ್ತಿಯಿಂದ ಆ ಔದುಂಬರ ಮರಕ್ಕೆ ಪ್ರದಕ್ಷಿಣೆಗಳನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದರು. ಶ್ರೀ ಗುರುಮೂರ್ತಿ ಜಯ. ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪಗಳಾದ ನೀವು ಭಕ್ತರ ಮೇಲಿರುವ ವಾತ್ಸಲ್ಯದಿಂದಲೇ ಮಾನವ ರೂಪವನ್ನು ಧರಿಸಿರುವಿರಿ. ಅಜ್ಞಾನದಲ್ಲಿ ಮುಳುಗಿ ಹೋಗಿರುವ ನಮ್ಮಂತಹವರ ಮೇಲೆ ತಮ್ಮ ಕೃಪಾ ಕಟಾಕ್ಷವನ್ನು ಸುರಿಸಿ ನಮ್ಮನ್ನು ಉದ್ಧರಿಸುವುದರಿಂದಲೇ ತಮ್ಮ ಔದಾರ್ಯ ಪ್ರಕಟವಾಗುತ್ತಿದೆ. ವಿಧಿವಂಚಿತರಾದ ನಮ್ಮನ್ನು ನಿರಂತರವಾಗಿ ಗಮನಿಸುತ್ತಾ ಕಾಪಾಡುತ್ತಿರುವುದಕ್ಕೆ ನಾವು ನಿಮಗೆ ಪ್ರತಿಫಲವಾಗೇನನ್ನು ತಾನೇ ಕೊಡಬಲ್ಲೆವು. ನಮ್ಮ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮಾತ್ರ ಅರ್ಪಿಸುತ್ತಿದ್ದೇವೆ. ಸ್ವಾಮಿ, ಭಕ್ತರ ಪಾಪಗಳನ್ನು ನಿರ್ಮೂಲ ಮಾಡಲು ಗಂಗಾ ನದಿಯಂತೆಯೂ, ತಾಪಗಳನ್ನು ನಿವಾರಿಸಲು ಚಂದ್ರನಂತೆಯೂ, ದೈನ್ಯತೆಯನ್ನು ಹೋಗಲಾಡಿಸಲು ಕಲ್ಪವೃಕ್ಷದಂತೆಯೂ ನಿಮ್ಮನ್ನು ಭಾವಿಸುತ್ತಿರುವೆವು. ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ಇದೇ ರೀತಿಯಲ್ಲಿ ಯಾವಾಗಲೂ ಕಾಪಾಡಿ ರಕ್ಷಿಸಿರಿ ಎಂದು ಪ್ರಾರ್ಥಿಸಿದರು. ಇವರ ವಿಷಯ ಏನಾಗಿದೆ ಎಂದು ನೋಡಲು ಬಂದ ಊರವರೆಲ್ಲ ಆಶ್ಚರ್ಯಪಟ್ಟರು. ಔದುಂಬರ ವೃಕ್ಷ ಮಹಿಮೆಯನ್ನು ಹೊಗಳಿದರು. ನಂತರ ಅಲ್ಲೇ ಶಾಂತಾದೇವಿಯು ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿದಳು ಎಂದು ಸಿದ್ಧಮುನಿ ಹೇಳಿದರು. ಇಲ್ಲಿಗೆ 21ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.